ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 15 ದಿನಗಳಿಂದ ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿ ಬಿತ್ತರ ಮಾಡ್ತಿದ್ದು, ಈ ಸಂಬಂಧ ಮಾತಾಡ್ಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಮೂಡದ ಅಧ್ಯಕ್ಷ ಮರಿಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೂಡ ಹಗರಣ ಪ್ರಕರಣ ಏನಿದೆ ಸರ್? ಸಾರ್ವಜನಿಕವಾಗಿ ಮಾಧ್ಯಮದ ಮುಖ ಮೂಡ ಹಗರಣ ಅಂತ ಏನು ಬಂದಿದೆ, ಅದು ಹಗರಣ ಇಲ್ಲ. ಅದು ಹಗರಣ ತನಿಖೆ ಇದಾಗಿದೆ, ಎಂಕ್ವೈರಿ ಕಮಿಟಿ ಫಾರಮ್ ಆಗಿದೆ. ಅದು ಒಳ್ಳೆ ರೀತಿಯಾಗಿದೆಯಾ ಮತ್ತು ಅವ್ಯವಹಾರ ಆಗಿದೆ ಅನ್ನೋದು ಈಚೆ ಬಯಲಿಗೆ ಬರ್ತಕ್ಕಂಥ ಕೆಲಸ ಆಗುತ್ತೆ. ಇಲ್ಲಿ ತಾವೆಲ್ಲರೂ ಮಾಧ್ಯಮದ ಮುಖ ನೋಡಿದ್ದೀವಿ. ಮೂಡಾದಲ್ಲಿ ನಾನು ಅಧ್ಯಕ್ಷನಾಗಿ ಸೂಚನೆ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಕಮಿಷನರಿಗೆ. ಇವತ್ತೇನು 50-50 ಮತ್ತು ಪ್ರೋತ್ಸಾಹ ಇನ್ಸೆಂಟಿವ್ ಸೈಟ್ ಇದೆ, ಅದು ರೈತರಿಗೆ ಕೊಡ್ತಕ್ಕಂಥ ಒಂದು ನಿವೇಶನಗಳು 50-50ಲಿ. ನಿಜವಾದ ರೈತರಿಗೆ ಯಾವುದೇ ಕಾರಣದಿಂದ ಅನ್ಯಾಯ ಆಗಬಾರ್ದು. ಕಾನೂನು ಪರಿಶೀಲನೆ ಮಾಡಿ, ನೀವು SLO ಸೆಕ್ಷನಿಂದ ಪರಿಶೀಲನೆ ಮಾಡಿ, ನಿಜವಾದ ರೈತ ಯಾರಿದ್ದಾರೆ ಅವ್ರಿಗೆ ತನಿಖೆ ಮಾಡಿ ಅದನ್ನು ವರದಿ ತಂದು ಬೋರ್ಡ್ಗಿಡಿ. ಯಾವ ಬೋರ್ಡ್ಗೆ? ನಮ್ಮ ಪ್ರಾಧಿಕಾರದ ಸಭೆಗೆ ಇಟ್ಟು, ಪ್ರಾಧಿಕಾರದ ಸಭೆಯಲ್ಲಿ ಅನುಮತಿ ತಗೊಂಡು ಸರ್ಕಾರಕ್ಕೆ ಕಳಿಸಿ ಅದನ್ನು ಮಾಡೋಣ ಅಂತ ನಾನು ಸೂಚನೆ ಕೊಟ್ಟಿದ್ದೆ. ಹಗರಣ ನಡೆದೇ ಇಲ್ಲ ಅಂತ ಅಂದಮೇಲೆ ತನಿಖೆ ಯಾಕೆ ಅಂತ ಪ್ರಶ್ನೆ. ಈಗ ಮಾಧ್ಯಮದ ಮೂಲಕ ಸಾವಿರಾರು ಕೋಟಿ ಅಂತ ಬಂದ ಮೇಲೆ ಯಾವ ಅವಧಿಲಿ ಹಗರಣ ಆಗಿದೆ? BJP ಸರ್ಕಾರದಲ್ಲಿ ಆಗಿದೆಯಾ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣ ಆಗಿದೆಯಾ? ಅದನ್ನು ನಾವು ಈಚೆ ತೆಗಿಬೇಕಲ್ಲ. ಅದಕ್ಕೋಸ್ಕರ ಸರ್ಕಾರ ಸೀರಿಯಸ್ ಆಗಿ ಈ ಎಂಕ್ವೈರಿ ಕಮಿಟಿ ಮಾಡಿದೆ. ಸಾರ್ವಜನಿಕವಾಗಿ ಮಾತಾಡ್ತಿರೋದೇನಪ್ಪಾ ಅಂತಂದ್ರೆ, ಮರಿಗೌಡರ ಆದಿಯಾಗಿ ಹಲವು ರಾಜಕಾರಣಿಗಳ ಆಸ್ತಿಯನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ CM ಅವರ ಮುಖಕ್ಕೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ತಮಗೆ ಮನವಿ ಮಾಡ್ತೀನಿ. ನನ್ನ ಹೆಸರಲ್ಲಿ ಒಂದೇ ಒಂದು ಸೈಟ್, ಒಂದು ಮನೆ ಇದ್ದರೆ ಏನು ಬೇಕಾದ ತನಿಖೆ ಮಾಡಲಿ. ನಾನು ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು. ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ಅದು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ನನ್ನ ಹೆಸರಿನಲ್ಲಿ ನಾನು ಮೂಡಾಧ್ಯಕ್ಷನಿಗೂ ಈಲಾಗಾಯಿತು, ಒಂದು ನಿವೇಶನ ತಗೊಂಡ್ರೆ, ಒಂದು ಮನೆಯೂ ತಗೊಂಡಿಲ್ಲ. ನಾನು ಒಂದು ಮನೆ ಸಾಂಕ್ಷನ್ ಮಂಜೂರಾಗಿತ್ತು, ಅದಕ್ಕೆ ಈ ಚುನಾವಣೆ ದೃಷ್ಟಿಯಿಂದ ಅದನ್ನು ಮಾರ್ಬಿಟ್ಟೆ. ಅದರಿಂದ ನನ್ನ ಹೆಸರು ಯಾವುದೇ ಒಂದು ನಿವೇಶನ ಆಗಲಿ, ಆಸ್ತಿ ಆಗಲಿ, ಅದನ್ನು ಮುಚ್ಚಕ್ಕೋಸ್ಕರ ಇಂಥ ಕೆಲಸ ನಾನು ಮಾಡಿಲ್ಲ, ಮಾಡೋಕ್ಕೆ ಹೋಗೋನು ಅಲ್ಲ. ಬಟ್ ನಿಮ್ಮ ಬಳಿ ಇಲ್ಲ ಅಂತ ನೀವು ಹೇಳ್ತಿದ್ರಿ. ಆದರೆ ನಿಮ್ಮ ಮುಖವನ್ನು ಇಟ್ಕೊಂಡು ಬೇರೆ ಬೇರೆ ಆಯಕಟ್ಟಿನ ಸ್ಥಳದಲ್ಲಿರೋರು, ರಾಜಕಾರಣಿಗಳು, ಅಧಿಕಾರಿಗಳು ಸೈಟನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಇಂತಹದೊಂದು ಕಾನೂನುಗಳನ್ನು ರೂಪಿಸಿದ್ರು, ಮೂಡದ ಹಗರಣ ಬರಲಿಕ್ಕೆ ಕಾರಣ ಆದರು ಅನ್ನೋ ಆರೋಪ. ನಾವು ಅಲ್ಲಿ ಏನು ಹಗರಣ ಆದರೂ ಕಾನೂನು ಪ್ರಕಾರ ಮಾಡಬೇಕಾಗತ್ತೆ. ಅಲ್ಲಿ ಯಾರೇ ಬಂದು, ಯಾರೇ ಮೆಂಬರ್ ಇರ್ಬೋದು, ಪ್ರಭಾವಿ ನಾಯಕರು ಇರ್ಬೋದು, ಏನೇ ಅವರು ಅಲ್ಲಿ ನಿವೇಶನ ಮಾಡಬೇಕು ತಗೊಳ್ಬೇಕಾಗಿದ್ರೆ 50-50 ಅನುಪಾತ ಮತ್ತು ಇನ್ಸೆಂಟಿವ್ ಸೈಟ್ ಅಂತ ಅದು ತಗೋಬೇಕು. ಅದು ಕಾನೂನು ಪ್ರಕಾರವಾಗಿ ಯಾವ ನಿಜವಾದ ರೈತ ಇದ್ದಾನೆ, ಆ ನಿಜವಾದ ರೈತನ ಅಂತ ಪರೀಕ್ಷೆ ಮಾಡಿ ಕೊಡ್ತಕ್ಕಂಥದ್ದಾದಾಗ ಅದು ಯಾವ ಹಗರಣ ಆಗೋದಿಲ್ಲ. ಬಟ್ ಮುಖ್ಯಮಂತ್ರಿ ಅವರ ಪ್ರಕರಣದಲ್ಲಿ, ಅಂದ್ರೆ ಅವ್ರ ಪತ್ನಿಗೆ ನೀಡಿರುವಂತಹ ಪ್ರಕರಣದಲ್ಲಿ ಹಲವು ದಾಖಲೆಗಳನ್ನ ಮರೆಮಾಚಲಾಗಿದೆ. ಮೂಲ ಮಾಲೀಕರನ್ನೇ ಕೂಡ ಮರೆಮಾಚಲಾಗಿದೆ. ಅವ್ರಿಗೆ ಅನ್ಯಾಯ ಆಗಿದೆ. ಅಂದ್ರೆ ಪರಿಶಿಷ್ಟ ಪಂಗಡ ಹಾಗೂ ಜಾತಿ ಅವರಿಗೆ ಸಂಬಂಧಪಟ್ಟಂತ ಜಮೀನದು ಅದನ್ನ ಕಬಳಿಸುವಂತ ಕೆಲಸ ಮಾಡಿದ್ರು ಅನ್ನೋದು ಗಂಭೀರ ಆರೋಪ ಸರ್. ಅದು ಸತ್ಯಕ್ಕೆ ದೂರವಾದದ್ದು. ಯಾಕೆಂದರೆ ನಾನು ಈ ವಿಚಾರ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಧರ್ಮಪತ್ನಿ ಪಾರ್ವತಮ್ಮನವ್ರ ಬಗ್ಗೆ 464 ಸರ್ವೆ ನಂಬರ್ಗೆ ಹೆಸರೇ 3 ಎಕರೆ 16 ಕುಂಟೆ, ಅದು 1935ನೇ ಇಸ್ವಿಲಿ ನಿಂಗಾ ಬಿನ್ ಜವರಾ ಅನ್ನೋರಿಗೆ ಅದು ಆಕ್ಷನ್ನಲ್ಲಿ ಆಗಿರ್ತದೆ. ಇಟ್ ಈಸ್ ನಾಟ್ ಅಂಡರ್ PTCL ಕೇಸ್ ಬರೋಕ್ಕಿಲ್ಲ. ಅವರು ಅದಾದ ಮೇಲೆ ಅವರು 3 ಜನ ಮಕ್ಕಳಿರ್ತಾರೆ, ಮೈಲಾರಯ್ಯ ಮತ್ತು ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿ, ಅವರಿಬ್ಬರು ತೀರ್ಮಾನ ಮಾಡಿ ನಮ್ಮ ಕಿಡಿ ಮಗ ದೇವರಾಜನ ಕೊಡಬೇಕಂತ ಅದು ಸರ್ಕಾರಕ್ಕೆ ಬರೆದಿದ್ದಾರೆ. ಅವರು ಸೈನ್ ಮಾಡಿದ್ದಾರೆ. ಯಾರು ಮೈಲಾರಯ್ಯನ ಮಗ ಮಂಜುನಾಥ, ಅವ್ರ ತಾಯಿ ಪುಟ್ಟಮ್ಮ ಅವರು ಕೂಡ ಸೈನ್ ಮಾಡಿ ಸರ್ಕಾರಕ್ಕೆ ಹೋದ್ಮೇಲೆ ಸರ್ಕಾರ ಅದು ಕ್ರಮಬದ್ಧವಾಗಿದೆ ಹೊರತು ಒಂದೇ ಒಂದು ಕಾನೂನು ಬಾಹಿರವಾಗಿ ಇಲ್ಲ, ಅದು ಕ್ರಮಬದ್ಧವಾಗಿದೆ. ಬಟ್ ಇಷ್ಟೆಲ್ಲ ಕ್ರಮಬದ್ಧವಾಗಿದ್ರೂ ಕೂಡ ಯಾಕೆ ಇಷ್ಟು ಮೌನವಾಗಿ ಇದ್ರಿ ಅಂತ ಅಧ್ಯಕ್ಷರು ಅದು ಕ್ರಮಬದ್ಧ ನಾನು ಪ್ರೆಸ್ ಮಾಡಿ ಹೇಳಿದ್ದಲ್ಲ. ನಾನು ಪ್ರೆಸ್ ಮಾಡಿ ಹೇಳಿದ್ದೆ. ಯಾರು ವಿಶ್ವನಾಥ್ ಅವರೆಲ್ಲ ಹೇಳಿದಾಗ ನಾನು ಪ್ರೆಸ್ ಮಾಡಿ ಹೇಳಿದ್ದೆ. MLA ಹಸ್ಗೂಡ ಒಬ್ಬರ ಚೇಂಬರ್ನಲ್ಲಿ ಪ್ರೆಸ್ ಮಾಡಿ ಹೇಳಿದ್ದೆ ಅದು ಕಾನೂನುಬದ್ಧವಾಗಿದೆ ಅಂತ ಹೇಳಿ. ಇವತ್ತು ಹೇಳ್ತೀವಿ, ನಾಲ್ಕು ಹೇಳ್ತೀವಿ. ಯಾವುದೇ ಕಾರಣದಿಂದ ಒಂದೇ ಒಂದು ಕಾನೂನು ಬಿಟ್ಟು ಕೆಲಸ ಆಗಿಲ್ಲ, ಕಾನೂನು ಪ್ರಕಾರನೇ ಆಗಿರ್ತಕ್ಕಂಥದ್ದು. ಈಗ ನೀವು ಕಾನೂನು ಬಿಟ್ಟು ಆಗಿಲ್ಲ ಅಂತೀರಿ ಸರ್. ಆದ್ರೆ ಸಂಸದ ಪ್ರತಾಪ ಸಿಂಹಾರಾದಿಯಾಗಿ ಹಲವರು ಹೇಳ್ತಾರೆ ಅದನ್ನ ವಾಪಸ್ ಕೊಡಬೇಕು ಸರ್ಕಾರಕ್ಕೆ, ತನಿಖೆ ಆಗ್ಬೇಕು, ತನಿಖೆ ಆದ್ಮೇಲೆ ಅದನ್ನ ತಗೊಳ್ಳಿಬೇಕಾದ್ರೆ ಅಂತ. ಒಂದು ಉದಾಹರಣೆ ಕೊಡ್ತೀನಿ. ಸರ್ವೆ ನಂಬರ್ 182 ಶ್ರೀರಾಮ್ಪುರ, ಸುಂದರಮ್ಮ ಅಂತ
ಇದೇ ರೀತಿ ಇದೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಧರ್ಮಪತ್ನಿಯವರ ಜಮೀನು ಏನು ಮೂಡ ತಗೊಂಡಿದೆ, ಸೇಮ್ ತದ್ರೀತಿಯಲ್ಲೇ ಅದು ತಗೊಂಡಿದ್ರು. ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಅವ್ರ ಜಮೀನನ್ನು ವಾಪಸ್ ಕೊಡಬೇಕು ಅಂತ ಆರ್ಡರ್ಸ್ ಮಾಡ್ತದೆ. ಆಗ 2023ರಲ್ಲಿ ನಮ್ಮ ಕಾಂತರಾಜ್ ಇದ್ದ ಟೈಮಲ್ಲಿ ಮತ್ತೆ ಇವರು ನಮ್ಮ ರಾಜೀವ್ ಇದ್ದಂಥ ಟೈಮಲ್ಲಿ ಆ ಜಮೀನನ್ನು 2 ಎಕರೆ 17 ಕುಂಟೆ ಜಮೀನು 17 ಸೈಟ್ ಹಂಚಿದ್ರು ಅವ್ರಿಗೆ ಮೂಡಾದಿಂದ. ಅವನು ವಾಪಸ್ ಬೇರೆ ಕಡೆ ಶಿಫ್ಟ್ ಮಾಡಿ ಅದೇ ನಿವೇಶನ ಅದೇ ಜಮೀನನ್ನು ಅವರು ಕೊಡ್ತಾರೆ. ರೈಟ್ ಸರ್, ನೀವು ಸರಿ ಅಂತ ಅಂತೀರಿ. ಆದ್ರೆ ತನಿಖೆ ಯಾಕೆ? ಮತ್ತೆ ಇವರು ವಾಪಸ್ ಸೈಟ್ ಕೊಡಿ ಮತ್ತೊಮ್ಮೆ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಪೂರ್ಣ ಪ್ರಮಾಣದ ರಾಜಕಾರಣ ಮಾಡ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ಒಬ್ಬ ಮಹಾನ್ ನಾಯಕ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗುಬೆ ಕೂಸ್ಲಕ್ಕೋಸ್ಕರ ರಾಜಕಾರಣ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಹೊರತು ಅದರಲ್ಲಿ ಸತ್ಯಾಂಶ ಇಲ್ಲ. ಬಟ್ ನೀವು ಸತ್ಯಾಂಶ ಇಲ್ಲ ಅಂತ ಅಂತೀರಿ, ಆದ್ರೆ ರಾಜೀನಾಮೆ ಕೊಡಬೇಕು ಅನ್ನೋ ಬಿಗಿಪಟ್ಟು ಬೇರೆ ಬರ್ತಿದೆ. ಇವತ್ತು ಸೆಷನ್ ಅಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಿದೆ. ಅದರಿಂದ ಅವರು ಏನು ಎಂಕ್ವೈರಿ ಕಮಿಟಿ ಮಾಡಿದೆ, ಎಂಕ್ವೈರಿ ಕಮಿಟಿಲಿ ಅದನ್ನು ಸೇರಿಸಿ ತಪ್ಪು ಅಂತ ಬಂದಾಗ ಕಾಯ್ದು ನೋಡೋಣ. ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಆಫ್ಟರ್ 3 ತಿಂಗಳು 4 ತಿಂಗಳು 6 ತಿಂಗಳವರೆಗೆ ವರದಿ ಬಂದೇ ಬರ್ತದಲ್ಲ. ಅಲ್ಲಿ ಯಾವುದೇ ಕಾರಣದಿಂದ ಅಕ್ರಮ ಆಗಿಲ್ಲ. ಈಗ ಅಷ್ಟೇ ನೀವು ಮಾತಾಡ್ತಾ ಹೇಳ್ತಿದ್ರಿ ಸರ್, ಬೇರೆಯವ್ರದ್ದು ಇರ್ಬೋದೇನೋ, ನಂಗೆ ಗೊತ್ತಿಲ್ಲ, ನಂದಂತೂ ಇಲ್ಲ, ಇದ್ರೆ ತನಿಖೆ ಆಗ್ಲಿ ಅಂತ ಹೇಳಿ. ಬೇರೆ ಅಂದ್ರೆ ಯಾರು? ಈಗ ಬಿಜೆಪಿ ಶ್ರೀಮಾನ್ ಮೊನ್ನೆ ಕುಮಾರಸ್ವಾಮಿ ಬಿಟ್ರು ಮತ್ತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮನೆಯವ್ರದ್ದು ಕೂಡ ಇದೆ, ಅದು ಗೊತ್ತಿದೆ. ರಾಜೇಶ್ ಅಂತ ಅದು ಮಾಹಿತಿ ನಾನು ತೋರಿಸ್ತಿದ್ದೆ, ಇದರಲ್ಲಿದೆ, ಎಲ್ಲರದು ಇದೆ. ಯಾರು ಬಿಜೆಪಿಯವರದೇ ಜಾಸ್ತಿ ಹಗರಣ ಇರ್ತಕ್ಕಂಥದ್ದು, ತನಿಖೆ ಆಗಲಿ ಬಿಡಿ, ಅದಕ್ಕೆ ಯೋಚನೆ ಮಾಡೋಣ. ಬಟ್ ತನಿಖೆ ಆಗ್ಲಿ ಅಂತಾರೆ, ಆದ್ರೆ ಸಿಬಿಐ ತನಿಖೆ ಕೇಳ್ತಿದ್ದಾರೆ, ತನಿಖೆಗೆ ಒಪ್ತಿಲ್ವಲ್ಲ ಅಂತ. ಅದು ಸಿಬಿಐ ಕೊಡೋದು ಸಿಒಡಿ ಕೊಡೋದು ಲೆಫ್ಟ್ ಗೌರ್ಮೆಂಟ್ ಏನು ತೀರ್ಮಾನ ತಗೋತದೆ ಅದು. ಆಮೇಲೆ ಆಕ್ಚುಲಿ ಇದು ಜುಡಿಷಿಯಲ್ ಇದರಿಂದ ಅದಕ್ಕೆ ನಾನು ಇಲ್ಲಿವರೆಗೂ ಕೂಡ ನಾನು ಮಾತಾಡಿಲ್ಲ. ಪಾಪ ಪ್ರತಾಪ್ ಸಿಂಹ ಅವರು ಏಕವಚನದಲ್ಲಿ ಅವರು ಇಲ್ಲಿಗೆಲ್ಲ ತಗೊಂಡ್ರಲ್ಲ, ಅದಕ್ಕೆ ನಾನು ಹೇಳಿದೆ, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಅನುಮಾನ ಬರ್ತಕ್ಕಂಥದ್ದು. ಹಿಂದಿನ ಸಿದ್ದರಾಮಯ್ಯನವರಿಲ್ಲ, ಅಲ್ಲ ಈಗಿನ ಸಿದ್ದರಾಮಯ್ಯನವರು ಆಗ್ಬಿಟ್ಟಿದ್ದಾರೆ. ಅಂದರೆ ಹಿಂದೆ ಪ್ರಾಮಾಣಿಕರಾಗಿದ್ದರು, ಈ ಜಮೀನು ವಿಚಾರದ ಅವರು ಅಪ್ರಾಮಾಣಿಕರಾಗ್ಬಿಟ್ರಾ? ಅದಕ್ಕೋಸ್ಕರ ನಾನು ಪ್ರತಿಕ್ರಿಯೆ ಮಾಡಿದೆ ಹೊರತು ಅದು ಕೊಡೋಕೆ ಹೋಯ್ತಿಲ್ಲ. ಅದಕ್ಕೆ ಅವರು ಏಕವಚನದಲ್ಲಿ ಮಾಡಿದ್ರಲ್ಲ, ಅದು ಬಕ್ರ ನಂಬರ್ 1 ಬಕ್ರ ಅವರೇ. 2 ಸಾರಿ MP ಆಗಿದ್ದು. ಆ MP ಯಾವುದಿಲ್ಲ, ನೀನು ಅಕ್ರಮವಾಗಿ ನೀನು ಇದು ಮಾಡಿಸ್ಬೇಕಾಗಿದೆ. ತಪ್ಪು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ನೀನು ನಂಬರ್ 1 ಬಕ್ರ ಸಾರ್ವಜನಿಕ ತೀರ್ಮಾನ ಮಾಡ್ತಾರೆ ಅದನ್ನು. ಆಮೇಲೆ ನೀನು ಲೆಟರ್ ತಗೊಂಡು ಪಾರ್ಲಿಮೆಂಟ್ಗೆ ಹೋಗಿದ್ರು ಯಾರೋ ಹುಡುಗರು ಟೆರರಿಸ್ಟು. ಆ ಟೆರರಿಸ್ಟ್ ಮಾಡಿದಾಗ ನಿನ್ನ ಫೋನ್ ಯಾಕೆ ಸೀಸ್ ಮಾಡಿದ್ರು? ನಿನ್ನ ಫೋನ್ ನೋಡಿ ಏನಿತ್ತು? ಅದು ನೋಡಾದ್ಮೇಲೆ ತಾನೇ ನೀವು ಅಮಿತ್ ಶಾ ಮತ್ತು ಮೋದಿ ಅವರು ಇವು ಇಂತಿಂತ ಏನೋ ಒಳಗೆ ತುಂಬಿದೆ, ಇವನಿಗೆ ಟಿಕೆಟ್ ಕೊಡ್ಬಾರ್ದು ಅಂತ ನೀವು ತಪ್ಪಿಸ್ಕೊಂಡು ಹೋಗಿದ್ದು. ನನ್ನ ಶಿಕಾಗಿ ತಲೆ ತಪ್ಪಿಸ್ಕೊಂಡು ಹೋದವೂ ಇಲ್ಲ. ನಾನು ನಿರಪರಾಧಿ. ಇದಿಷ್ಟು ಮೂಡದ ಅಧ್ಯಕ್ಷರಾದಂತಹ ಮರಿಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.